J7 ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ಈಗ ಕೇವಲ ಅಭ್ಯರ್ಥಿಗಳ ನಡುವಿನ ಹಣಾಹಣಿಯಾಗಿ ಉಳಿದಿಲ್ಲ. ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳು ಮತ್ತು ಸ್ಥಳೀಯ ಬಲದ ಮೇಲೆ ಈ ಕ್ಷೇತ್ರವನ್ನ ವಶಪಡಿಸಿಕೊಳ್ಳುವುದಕ್ಕೆ ಭರ್ಜರಿ ತಂತ್ರವನ್ನ ರೂಪಿಸ್ತಾ ಇದೆ. ಕಾಂಗ್ರೆಸ್ ಪಾಲಿಗೆ ಇದು ಪ್ರತಿಷ್ಠೆಯ ಕಣವಾಗಿದ್ದು, ಹೇಗಾದ್ರೂ ಮಾಡಿ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸಬೇಕು ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಇದೇ ಹೊತ್ತಿನಲ್ಲಿ ಬಿಜೆಪಿ ಒಳಗಡೆ ಒಂದು ಪವರ್ ಗೇಮ್ ನಡೀತಾ ಇದೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಾಗಲಕೋಟೆ ಚುನಾವಣಾ ಪ್ರಚಾರ ನಡೆಸ್ತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. HY ಮೇಟಿ ಅವರ ನಿಧನದ ನಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅನುಕಂಪದ ಅಲೆ ಭಾರೀ ದೊಡ್ಡ ಮಟ್ಟದಲ್ಲಿ ಬಂಡವಾಳವಾಗಿ ಪರಿಣಮಿಸಿದೆ. ಆದ್ರೆ ಟಿಕೆಟ್ ಹಂಚಿಕೆ ಅಷ್ಟು ಇಲ್ಲಿ ಸುಲಭ ಆಗಿರಲಿಲ್ಲ. ಮೇಟಿ ಅವರ 4 ಮಕ್ಕಳಲ್ಲಿ 3 ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಕೊನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶವನ್ನ ಮಾಡಿದ್ರು. ಇಡೀ ಕುಟುಂಬವನ್ನ ಅಲ್ಲಿ ಒಗ್ಗೂಡಿಸಿ ಉಮೇಶ್ ಮೇಟಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದುದೇನೆಂದ್ರೆ, ಸಿದ್ದರಾಮಯ್ಯ ಅವರು ಇದನ್ನ ವೈಯಕ್ತಿಕ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ತಮ್ಮ ಹಳೆಯ ಮಿತ್ರ ಮೇಟಿ ಅವರ ಕುಟುಂಬವನ್ನ ಗೆಲ್ಲಿಸಬೇಕು ಅನ್ನೋದು ಅವರ ಒಂದು ಹಠ. ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಮತ್ತು ಅನುಕಂಪದ ಕಾರ್ಡ್ ಅನ್ನ ಇವರು ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬಿಜೆಪಿಯ ಕತೆ ಸ್ವಲ್ಪ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಈ ಬಾರಿ ಬಿಜೆಪಿಗೆ ಎದುರಾಳಿ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಸ್ವತಃ ಬಿಜೆಪಿಯ ಒಳಗಿರುವ ಅಸಮಾಧಾನ ಕೂಡ ಇಲ್ಲೊಂದು ದೊಡ್ಡ ಶತ್ರುವಾಗಿ ಇವರಿಗೆ ಪರಿಣಮಿಸ್ತಾ ಇದೆ. ಈಗ ಅಸಲಿ ವಿವಾದಕ್ಕೆ ಕಾರಣ ಆಗಿರೋದು ಏನು ಅಂತ ಹೇಳಿದ್ರೆ, ಅದು ಯತ್ನಾಳ್ ಮತ್ತು ಪೋಸ್ಟರ್ ಕಿತ್ತಾಟ. ಇತ್ತೀಚೆಗೆ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕುಳಿತಿದ್ರು. ಆದ್ರೆ ವಿಚಿತ್ರ ನೋಡಿ, ಅವರ ಕಣ್ಣೆದುರೇ ಕಾರ್ಯಕರ್ತರು ಮುಂದಿನ ಸಿಎಂ ಯತ್ನಾಳ್ ಅನ್ನೋ ಪೋಸ್ಟರ್ಗಳನ್ನ ಹಿಡಿದು ಘೋಷಣೆಯನ್ನ ಕೂಗ್ತಾ ಇದ್ರು. ಇದು ಬಿಜೆಪಿಯ ಹಾಲಿ ನಾಯಕತ್ವಕ್ಕೆ, ವಿಶೇಷವಾಗಿ ಇಲ್ಲಿ ವಿಜಯೇಂದ್ರ ಅವರಿಗೆ ಕಾರ್ಯಕರ್ತರ ಒಂದು ವರ್ಗ ನೀಡಿದ ಪರೋಕ್ಷ ಸವಾಲು ಅಂತಾನೆ ಹೇಳ್ಬೋದು. ಇಮಿಡಿಯೇಟ್ ಆಗಿ ಅಲ್ಲಿದ್ದಂತಹ ಇತರ ನಾಯಕರು ಆ ಪೋಸ್ಟರ್ ಅನ್ನ ಕಸಿದ್ಕೊಂಡ್ರು. ಆದ್ರೆ ಇದೇನ್ ಮಾಡ್ತು ಅಂತ ಹೇಳಿದ್ರೆ, ಬಿಜೆಪಿ ಪಕ್ಷದ ಒಳಗೆ ಇರುವಂತಹ ಒಂದು ಅಸಮಾಧಾನವನ್ನ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂತೆ ಮಾಡಿದೆ. ಈಗ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ಯತ್ನಾಳ್ ಪ್ರಚಾರದ ಬಗ್ಗೆ. ಕಾಂಗ್ರೆಸ್ನ ಭರ್ಜರಿ ಪ್ರಚಾರದ ಅಬ್ಬರಕ್ಕೆ ಸರಿಸಮಾನವಾಗಿ ನಿಲ್ಬೇಕು ಅಂತ ಹೇಳಿದ್ರೆ, ಹಿಂದುತ್ವದ ಅಲೆ ಮತ್ತು ಪ್ರಬಲ ಸಮುದಾಯದ ಬೆಂಬಲ ಬೇಕೇ ಬೇಕು ಅನ್ನೋದು ಬಿಜೆಪಿಯವರಿಗೆ ಗೊತ್ತಿದೆ. ಹಾಗಾಗಿ ಅವರು ಶಿಸ್ತಿನ ಹೆಸರಿನಲ್ಲಿ ಯತ್ನಾಳ್ ಅವರನ್ನ ದೂರ ಇಡಬೇಕು ಅಥವಾ ಗೆಲುವಿಗಾಗಿ ಅವರನ್ನ ಹತ್ತಿರ ಸೇರಿಸಿಕೊಳ್ಬೇಕು ಅನ್ನೋ ದ್ವಂದ್ವದಲ್ಲಿ ಸಿಲುಕೊಂಡಿದ್ದಾರೆ. ಈಗ ಕೇಳಿ ಬರ್ತಿರುವ ಮಾಹಿತಿಯ ಪ್ರಕಾರ ಯತ್ನಾಳ್ ಪ್ರಚಾರಕ್ಕೆ ಹಸಿರು ನಿಶಾನೆ ಸಿಕ್ಕಿದೆ ಬಿಜೆಪಿಯಿಂದ. ಆದ್ರೆ ಇಲ್ಲಿ ಅವರಿಗೆ ಕೆಲವೊಂದು ಅಚ್ಚರಿಯ ಷರತ್ತುಗಳನ್ನ ಕೂಡ ವಿಧಿಸಲಾಗಿದೆ. ಆ ಷರತ್ತುಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯತ್ನಾಳ್ ಪ್ರಚಾರ ಮಾಡಬಹುದಂತೆ, ಆದ್ರೆ ಬಿಜೆಪಿ ಬ್ಯಾನರ್ ಅನ್ನ ಅವರಲ್ಲಿ ಬಳಸುವಂತಿಲ್ಲ. ಪ್ರಮುಖ ನಾಯಕರು ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವಂತಿಲ್ಲ. ನೋಡಿ, ಇದು ಎಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ, ನಿಮ್ಮ ಶಕ್ತಿ ನಮಗೆ ಬೇಕು, ಆದ್ರೆ ನಿಮ್ಮನ್ನ ಅಧಿಕೃತವಾಗಿ ಬರಮಾಡಿಕೊಳ್ಳೋದಕ್ಕೆ ನಮಗೊಂದು ರೀತಿಯ ಮುಜುಗರ ಆಗ್ತಿದೆ ಅನ್ನುವಂತಹ ಅಸಹಾಯಕತೆ ಇಲ್ಲಿ ಬಿಜೆಪಿಯಲ್ಲಿ ಎದ್ದು ಕಾಣ್ತಿದೆ. ಇನ್ನು ವಿಜಯೇಂದ್ರ ಅವರ ನಡೆ ಕೂಡ ಇಲ್ಲಿ ಗಮನಾರ್ಹ ಆಗ್ತದೆ. ಯಾಕಂತ ಹೇಳಿದ್ರೆ, ಅವರು ಮಾಧ್ಯಮದವರು ಕೇಳಿದಂತಹ ಸಂದರ್ಭದಲ್ಲಿ ಒಂದು ಚಾಣಾಕ್ಷತನದಿಂದ ಉತ್ತರವನ್ನ ಕೂಡ ಕೊಡ್ತಾರೆ. ಕೆಲವು ಕಾಂಗ್ರೆಸ್ ನಾಯಕರೇ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ, ಹೀಗಿರುವಾಗ ಬಿಜೆಪಿ ಗೆಲುವಿಗೆ ಯಾರು ಶ್ರಮಿಸಿದ್ರೂ ಕೂಡ ಅವರಿಗೆ ಸ್ವಾಗತ ಅಂತ ಹೇಳಿದ್ದಾರೆ. ಇಲ್ಲಿ ಯತ್ನಾಳ್ ಹೆಸರನ್ನ ಅವರು ಎತ್ತದೆ ಅವರ ಅನಿವಾರ್ಯತೆಯನ್ನ ಒಪ್ಕೊಂಡಂತೆ ಆಗಿದೆ. ಇದು ಕೆಲವು ರಾಜಕೀಯ ಪ್ರಬುದ್ಧತೆಯೋ ಇವರದ್ದು ಅಥವಾ ಅನಿವಾರ್ಯತೆ ಅನ್ನೋದು ನಮಗೆ ನಿರ್ಧರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಜನರಿಗೆ ಬಿಟ್ಟಂತಹ ನಿರ್ಧಾರ. ಇನ್ನು ಈ ಕ್ಷೇತ್ರದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಅವರಂತಹ ನಾಯಕರು ಕೂಡ ಯತ್ನಾಳ್ ಪರವಾಗಿ ಒಲವು ತೋರಿಸ್ತಾ ಇರೋದು ಬಿಜೆಪಿ ಒಳಗಿನ ಬಣ ರಾಜಕೀಯವನ್ನ ಎತ್ತಿ ತೋರಿಸ್ತಾ ಇದೆ. ಗೆಲುವಿನ ಹೊಣೆ ಹೊತ್ತಿರುವ ಸ್ಥಳೀಯ ನಾಯಕರಿಗೆ ಪಕ್ಷದ ಶಿಸ್ತಿಗಿಂತ ಮತಗಳ ಲೆಕ್ಕಾಚಾರವೇ ಇಲ್ಲಿ ಮುಖ್ಯ ಆಗಿದೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಅವರು ಯತ್ನಾಳ್ ಅವರನ್ನ ಆಹ್ವಾನಿಸುವ ಮೂಲಕ ಹೈಕಮಾಂಡ್ ನಿಲುವನ್ನ ಪ್ರಶ್ನಿಸುವ ಸಾಹಸಕ್ಕೂ ಕೂಡ ಇಲ್ಲಿ ಕೈ ಹಾಕಿದ್ದಾರೆ. ಈಗ ಈ ಚೆಂಡು ಯತ್ನಾಳ್ ಅವರ ಅಂಗಳದಲ್ಲಿದೆ. ಈಗಾಗಲೇ ಅವರು ಒಂದಷ್ಟು ಷರತ್ತುಗಳನ್ನ ಹಾಕಿದ್ದಾರಲ್ಲ, ಇಂತಹ ಷರತ್ತುಗಳನ್ನ ಒಪ್ಪಿಕೊಂಡು ಎಲ್ಲಿ ಕದ್ದು ಮುಚ್ಚಿ ಪ್ರಚಾರವನ್ನ ಮಾಡೋದಕ್ಕೆ ಯತ್ನಾಳ್ ಒಪ್ಪಿಕೊಳ್ತಾರಾ? ಒಂದ್ ವೇಳೆ ಅವರು ಅದನ್ನ ತಮಗೆ ಮಾಡಿದ ಅವಮಾನ ಅಂತ ಭಾವಿಸಿದ್ರೆ ಪ್ರಚಾರದಿಂದ ದೂರ ಉಳಿಯೋ ಮೂಲಕ ಬಿಜೆಪಿಗೆ ಬಿಸಿ ಮುಟ್ಟಿಸುವಂತಹ ಸಾಧ್ಯತೆ ಕೂಡ ಇದೆ.
ಅಥವಾ ಅವರು ಇದನ್ನ ಗೆಲುವಿನ ಒಂದು ಕ್ರೆಡಿಟ್ ಪಡೆದುಕೊಂಡು ಹೈಕಮಾಂಡ್ ಎದುರು ತನ್ನ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಒಂದು ಅವಕಾಶವಾಗಿ ಬಳಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಬಾಗಲಕೋಟೆ ಬೈಪೋಲ್ ಈಗ ಕೇವಲ ಒಂದು ಚುನಾವಣೆಯಾಗಿ ಉಳಿದಿಲ್ಲ. ಕಾಂಗ್ರೆಸ್ನ ಸಂಘಟಿತ ಪ್ರಯತ್ನದ ನಡುವೆ ಬಿಜೆಪಿಯ ಈ ಆಂತರಿಕ ಕಸರತ್ತು ಫಲ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.